ಕಾರಣ ಇಷ್ಟೇ, ಅವ್ರಿಗೆ ನಾವೆಲ್ಲ ಹೇಳ್ತೀವಿ ಫ್ರೀ ಬೀಸು ಅದು ಇದು ನೀವು ಗಬ್ಬೆಬ್ಬಿಸ್ಬಿಟ್ಟು ನೀವು ಬಂದ್ಬಿಟ್ಟು 28ಕ್ಕೆ ವರ್ಷಗಳು ಸಾರ್ಸ್ಕೊಳ್ಳಿ ಅಂತಂದ್ರೆ ಈಗ ಇಮೇಜ್ ಹೇಗಿದೆ, ಈ ಇಮೇಜ್ ನನಗೆ ಅನ್ಸಿದ ಮಟ್ಟಿಗೆ ಆಫ್ಟರ್ ದಿ ಬಿಹಾರ್ ಎಲೆಕ್ಷನ್ ಅಲ್ಲ, ನನಗೇನಂದ್ರೆ ಆಫ್ಟರ್ ದಿ ಬಿಹಾರ್ ಎಲೆಕ್ಷನ್ ಅದೇ ಆಫ್ಟರ್ ದಿ ಬಿಹಾರ್ ಎಲೆಕ್ಷನ್ ಕರ್ನಾಟಕ ಗವರ್ನಮೆಂಟ್ ನ ಪರ್ಸೆಪ್ಷನ್ ಇಷ್ಟರ ಮಟ್ಟಿಗೆ ಹಾಳಾಗಿದೆ ಅಂತಂದ್ರೆ ಈಗ ಬಿಜೆಪಿ ಅವರು ವಿಪಕ್ಷ ನಾಯಕರು ಏನು ಇಲ್ಲಿನ ಕರ್ಮಕಾಂಡಗಳನ್ನು ಬಯಲಿಗೆಳಿಬೇಕಾಗಿಲ್ಲ, ಅವರೇ ಎಕ್ಸ್ಪೋಸ್ ಆಗ್ತಾ ಇದ್ದಾರೆ. ಶಾಸಕರುಗಳು ಮುಖ್ಯಮಂತ್ರಿಗಳ ವಿರುದ್ಧ ಮಾತಾಡ್ತಾ ಇದ್ದಾರೆ, ಕಾರ್ಯವೈಖರಿಯ ಬಗ್ಗೆ ಟೀಕೆ ಮಾಡ್ತಾ ಇದ್ದಾರೆ, ಅನುದಾನದ ಕೊರತೆ ಬಗ್ಗೆ ಮಾತಾಡ್ತಾ ಇದ್ದಾರೆ, ಗ್ಯಾರಂಟಿ ಯೋಜನೆಗಳಿಂದ ಸ್ವಕ್ಷೇತ್ರಗಳಲ್ಲಿ ಆಗ್ಬೇಕಾಗಿರುವಂತ ಕೆಲಸಗಳು ಯಾವ ರೀತಿ ಹಿಂದೆ ಹೋಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಸೊ ಈ ಪರ್ಸೆಪ್ಷನ್ ಬದಲಾಗಬೇಕು ಅಂತಂದ್ರೆ ಇಲ್ಲಿ ಏನೋ ಒಂದು ಆಗಬೇಕು, ಅದು ಬದಲಾವಣೆನಾ, ಹೊಸ ಪ್ರಯೋಗನ ಅಥವಾ ಇನ್ನೇನು ಅಂತ. ಆಮೇಲೆ ಸಿದ್ದರಾಮಯ್ಯನವರ ಆಟಿಟ್ಯೂಡ್ ನೋಡ್ತಾ ಇದ್ರೆ ಅವರು ಮೊದಲಿನ ತರ ತುಂಬಾ ಆ ಒಂದು ಏನಂದ್ರೆ ಒಂಥರ ಡೋಂಟ್ ಕೇರ್ ಮಾಸ್ಟರ್ ತರ ಅಥವಾ ತುಂಬಾ ನುಗ್ಗೋದು ಆ ಥರದಿನ ತುಂಬಾ ಹಾಲ್ಟ್ ಆಗಿ ತುಂಬಾ ಸಮಾಧಾನವಾಗಿ ಬಂದಿದ್ ಬರ್ಲಿ ಹೋಗಿದ್ದು ಹೋಗ್ಲಿ ಅನ್ನೋ ತರದಲ್ಲಿ ಇದ್ದಾರೆ. ಅವ್ರ ಮೇಲೆ ಸಿಕ್ಕಾಪಟ್ಟೆ ಅವ್ರ ಮೇಲೆ ಇರುವಂತಹ ಹಲವಾರು ಪ್ರಕರಣಗಳು ಮತ್ತು ಇತ್ತೀಚೆಗೆ ನಡೀತಾ ಇರುವಂತಹ ಕೆಲವೊಂದು ರಾಜ್ಯದ ಘಟನೆಗಳು. ಸೊ ಇವೆಲ್ಲವೂ ಕೂಡ ಸ್ಲೋಲಿ ಬೆಟ್ಟ ಗುಡ್ಡ ಕುತ್ಕೊಂಡಾಗ ಇವ್ರು ಬಂದು ಆ ಬೆಟ್ಟ ಗುಡ್ಡ ಕಡಿಬೇಕು, ಎಲ್ಲ ಸರಿ ಮಾಡ್ಬೇಕು, ಅಷ್ಟ್ರಲ್ಲಿ ಎಲೆಕ್ಷನ್ ಒಂದು ಗ್ಯಾಂಗ್ ಇದೆ, ಕೆಲವು ಸಚಿವರು ಗ್ಯಾಂಗ್ ಇದೆ, ಅಲ್ಲ ಅದು ಯಾರು ಮುಖ್ಯಮಂತ್ರಿ ಆ ಗ್ಯಾಂಗ್ ಇದ್ದೇ ಇರುತ್ತೆ, ಅದನ್ನ ಏನು ಮಾಡಕ್ ಜಾಸ್ತಿ ಆಡ್ತಾರೆ ಅವರಲ್ಲ. ಈಗ ನನಗನ್ಸೋ ಅಲ್ಲ ಇವನ್ ಡಿ ಕೆ ಶಿವಕುಮಾರ್ ಅವರು ಕೂಡ ಇಲ್ಲ ಅದನ್ನೇ ಹೇಳ್ತಾ ಇರೋದು. ಡಿ ಕೆ ಶಿವಕುಮಾರ್ ಅವ್ರ ಪರವಾಗಿ ಯಾರು ಮಾತಾಡಿದ್ರು, ಉದಾಹರಣೆಗೆ ರಾಮನಗರ MLA ಮಾತಾಡಿದಾಗ ನನ್ನ ಪರ ಏನು ಯಾರು ಮಾತಾಡೋದು ಬೇಕಾಗಿಲ್ಲ, ನನ್ನ ಪರವಾಗಿ ಯಾರು ಮಾತಾಡದೆ ಇದ್ರೇನೆ ಸಾಕು. ಸ್ಟ್ರಾಟಜಿ ಡಿ ಕೆ ಶಿವಕುಮಾರ್ ಅದು ಕೂಡ ಸ್ಟ್ರಾಟಜಿನೇ. ಅದು ಡಿ ಕೆ ಶಿವಕುಮಾರ್ ನೀನ್ ಅತ್ತಂಗ್ ಮಾಡೋ ನಾನು ಹೊಡ್ದಂಗ್ ಮಾಡ್ತೀನಿ ಅಂತ ನಿನ್ ಪಾಡಿಗೆ ನೀ ಹೇಳ, ನಾನು ಹಿಂಗೆ ಹೇಳ್ತಿರ್ತೀನಿ ಅಂತ. ಇವಾಗ ಇನ್ನೊಂದೇನಾಗಿದೆ ಮಾಡ್ತಿ, ಇವಾಗ ಒಂದು ನಮ್ಮ ರಾಜ್ಯದಲ್ಲಿ ಒಂದು ಆಲ್ಟರ್ನೇಟ್ ಕ್ಷೇತ್ರಗಳು ಇದಾವೆ 50-60. ಅವ್ನು ಏನೇ ಮಾಡಿದ್ರು ಕೂಡ ನೆಕ್ಸ್ಟ್ ಇನ್ನೊಬ್ಬನ್ನ ಗೆಲ್ಸೋದು, ಇನ್ನೊಬ್ಬನ ಸೋಲ್ಸೋದು ಇದು ನಡೀತಾ ಇದೆ. ಈಗ 50-60 ಜನ ಕಾಂಗ್ರೆಸ್ MLAಗಳೇ ಇವಾಗ ಒಂದ್ ಸ್ವಲ್ಪ ಅತಂತ್ರದಲ್ಲಿದ್ದಾರೆ. ಅಂದ್ರೆ ಮುಂದಿನ ಚುನಾವಣೆ ಏನಾಗುತ್ತೆ, ನಮ್ಮ ಭವಿಷ್ಯ ಏನಾಗುತ್ತೆ, ಆಮೇಲೆ ಆ ಚುನಾವಣೆ ಟೈಮಲ್ಲಿ ವೇವ್ ಕ್ರಿಯೇಟ್ ಮಾಡೋದಿದೆಯಲ್ಲ, ಯಾಕೆ ಆ ಒಂದು ಭಯ ಬಂದಿದೆ ಅವರಿಗೆ? ಯಾಕೆ ಬಂದಿದೆ? ಈಗ ಈ ಶಾಸಕರಿಗೆ ಆ ಭಯ ಯಾಕೆ ಬಂದಿದೆ? ಯಾಕೆಂದ್ರೆ 2.5 ವರ್ಷದ ಆಡಳಿತದಲ್ಲಿ ಈಗಿನ ಸರ್ಕಾರಕ್ಕೆ ಇರುವಂತ ಈ ಇಮೇಜ್ ಹೀಗೆ ಮುಂದುವರೆದ್ರೆ ಮುಂದಿನ ದಿನಗಳಲ್ಲಿ ನಾವು ಗೆಲ್ತೀವೋ ಇಲ್ವೋ ಅನ್ನುವಂತ ಭಯ ಅವ್ರಿಗೆ ಬಂದಿದೆ. ಅಲ್ಲಲ್ಲ ಒಂದು ಸರ್, ಈಗ ಇಲ್ಲ ನಾನು ಗ್ಯಾರಂಟಿ ಯೋಜನೆಗಳು ನೀವು ಮಾಡಿದ್ರಿಂದ ಹಣ ಇಲ್ಲ ಅಂದ್ರೆ ಬಿಹಾರದಲ್ಲಿ ಎಲೆಕ್ಷನ್ ಗೆಲ್ಲೋದಕ್ಕೆ ಅತ್ಯಂತ ಪ್ರಮುಖ ದೊಡ್ಡ ಕಾರಣ ಗ್ಯಾರಂಟಿ. 10,000 ರೂಪಾಯಿ ಮಹಿಳೆಯರ ಅಕೌಂಟ್ಗೆ ಹಾಕಿದ್ದು ಆ ಗ್ಯಾರಂಟಿ. ಇಟ್ಸ್ ಮೇಡಮ್ ಏನ್ ಗೊತ್ತಾ, ಈಗ ಆಯ್ತು ನಿತೀಶ್ ಕುಮಾರ್ ಅವರು ಘೋಷಣೆ ಮಾಡಿರ್ತಕ್ಕಂಥ ಗ್ಯಾರಂಟಿ ನಂಬ್ಕೊಂಡು ವೋಟ್ ಹಾಕಿದ್ರು ಅಂತ ಹೇಳ್ತಾರೆ. ಕರೆಕ್ಟ್. ಕಾಂಗ್ರೆಸ್ ಮತ್ತೆ ಏನು RJD ಈ ಪಕ್ಷಗಳ ಮಹಾಗಠಬಂಧನ್ ಏನಿದೆ ಅದ್ರ ಡಬಲ್ ಗ್ಯಾರಂಟಿನ ಅನೌನ್ಸ್ ಮಾಡಿದ್ರು. ಯಾಕೆ ವೋಟ್ ಹಾಕಿಲ್ಲ? ಅನೌನ್ಸ್ಮೆಂಟ್ ಬೇರೆ, ನಿಮ್ಮ ಅಕೌಂಟ್ ಬರೋದು ಬೇರೆ. ಅನೌನ್ಸ್ಮೆಂಟ್ ಬೇರೆ, ನಿಮ್ಮ ಅಕೌಂಟ್ ಬರೋದು ಬೇರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬರೋಕ್ ಮುಂಚೆ ಅನೌನ್ಸ್ಮೆಂಟ್ ತಾನೇ ಮಾಡಿದ್ರು. ವೋಟ್ ಹಾಕಿದ್ರು. ಅನೌನ್ಸ್ಮೆಂಟ್ ವೋಟ್ ಹಾಕಿದ್ರು. ಬಿಹಾರಲ್ಲಿ ಅನೌನ್ಸ್ ಮಾಡಿದ್ದಲ್ಲ, ದುಡ್ಡು ಬಿಹಾರದಲ್ಲಿ ಬಹಳ ಜನ ಅನೌನ್ಸ್ಮೆಂಟ್ ನೋಡಿ ಬೇಜಾರಾಗಿದ್ರು. 14,000 ಕೋಟಿ ಸರ್ ಒಂದೇ ಒಂದು ವಾರದಲ್ಲಿ ಟ್ರಾನ್ಸ್ಫರ್ ಆಗ್ಬಿಡುತ್ತೆ. ಹಂಗಾದ್ರೆ ಇಲ್ಲಿ ಫೈನಲಿ ಕಾಂಗ್ರೆಸ್ ಮೇಲೆ ನಂಬಿಕೆ ಇಲ್ಲ, ನೆಕ್ಸ್ಟ್ ದುಡ್ಡು ಹಾಕ್ತಾರೆ ಅನ್ನೋ ಗ್ಯಾರಂಟಿನೇ ಇಲ್ಲ ಅವರಿಗೆ. ಅದಕ್ಕೆ ವೋಟ್ ಹಾಕ್ಲಿಲ್ಲ ಅಂತ. ಚುನಾವಣೆ ಅಂದಾಗ ಹಲವು ಅಸ್ತ್ರಗಳನ್ನು ಬಳಸ್ತಾರೆ, ಹಲವು ತಂತ್ರಗಾರಿಕೆಗಳನ್ನು ಮಾಡ್ತಾರೆ. ಇವರು ಕೂಡ ನಿತೀಶ್ ಕುಮಾರ್ ಮಾಡ್ದಂಗೆ ಲಾಸ್ಟ್ ಇಯರ್ ಅಲ್ಲಿ ಏನ್ ಬೇಕಿದ್ರು ಕೂಡ ಅಸ್ತ್ರಗಳನ್ನು ಬಿಡಬಹುದು. ಯಾಕಂದ್ರೆ ಗೃಹಲಕ್ಷ್ಮಿ ಹಣ ಒಂದೇ ಸಲ ಒಂದು 10 ತಿಂಗಳು ಗ್ಯಾರಂಟಿಗಳು ಈಗಾಗಲೇ ಅನೌನ್ಸ್ ಆಗಿರ್ತಕ್ಕಂಥದ್ದು ಜಾರಿಯಲ್ಲಿ ಈಗ ಈಗಲೂ ಅಷ್ಟೇ 2 ತಿಂಗಳು ಒಂದೇ ಸಲ ಹಣ ಬರ್ತಾ ಇದೆ ಅಂತ 3 ತಿಂಗಳು ಮೊನ್ನೆ ಯಾವ್ದೋ ಹಬ್ಬಕ್ಕೆ 4,000 ಹಾಕಿಲ್ಲ. ನಮ್ಮ ಕನ್ನಡಿಗರು
ಮಾರುತಿ ಒಂದು ಕ್ಲಿಯರ್ ಹೇಳ್ಬಿಡ್ತೀನಿ. ಪಾಯಿಂಟ್ ಇಲ್ಲಿ ಕ್ಲಿಯರ್ ಮಾಡ್ತೀವಿ. ನಿತೀಶ್ ಕುಮಾರ್ ಒಂದ್ ನಿಮಿಷ ಕೂಡ ಮಹೇಶ್, ಒಂದ್ ಮುಂಚೆ announce ಡಿ ಕೆ ಮಾಡಿದ್ರು. ಶಿವಕುಮಾರ್ ಇದ್ರೂನು ಗ್ಯಾರಂಟಿ ಕಂಟಿನ್ಯೂ ಆಗುತ್ತೆ. Continue. ಈ ಸಿದ್ದರಾಮಯ್ಯ ಇದ್ರು ಕೂಡ ಕಂಟಿನ್ಯೂ. ಇಟ್ಸ್ ನಾಟ್ ಲೈಕ್ ಸಿದ್ದರಾಮಯ್ಯನವ್ರು ಇದ್ರೆ ಮಾತ್ರ ಕಂಟಿನ್ಯೂ ಆಗುತ್ತೆ, ಬೇರೆಯವ್ರು ಬಂದ್ರೆ ಕಂಟಿನ್ಯೂ ಆಗಲ್ಲ ಅಂತಲ್ಲ. ಇಟ್ಸ್ ಅ ಡಿಸಿಷನ್ ಆಫ್ ಪಾರ್ಟಿ. ಅದು ಪಾರ್ಟಿಯ ಪ್ರಣಾಳಿಕೆಯಲ್ಲಿ ಇರುವಂತದ್ದು. ಅದಕ್ಕೆ ಗ್ಯಾರಂಟಿಗಳ ಮೇಲೆ ಏನು ಪ್ರಭಾವ ಬೀರೋದಿಲ್ಲ. ಪ್ರಭಾವ ಬೀರದೇ ಇರೋದ್ರಿಂದ ನೀವು ಚೇಂಜ್ ಮಾಡಿದ್ರು ಚೇಂಜ್ ಮಾಡದೇ ಇದ್ರು ಕೂಡ ಏನೂ ಆಗಲ್ಲ. ಅಲ್ಲ ನನಗೆ ಸೊ ಆಸ್ ಅ ಪಾರ್ಟಿ ಮತ್ತೆ ಅವ್ರು ಏನಾದ್ರೂ ಹೊಸ ಯೋಜನೆಗಳನ್ನ ಘೋಷಣೆ ಮಾಡಬಹುದು. ನನಗನ್ಸೋ ಮಟ್ಟಿಗೆ ಮಾರುತಿ, ಡಿ ಕೆ ಶಿವಕುಮಾರ್ ಅವರು ಆದ್ರೆ CM ಆದ್ರೆ ಈಗ ಆಗ್ಬಹುದು ಅಷ್ಟೇ. ನೆಕ್ಸ್ಟ್ ಆಗೋದು ಕಷ್ಟ. ಯಾಕೆಂದ್ರೆ ಅಲ್ಲ ನೆಕ್ಸ್ಟ್ ಕಾಂಗ್ರೆಸ್ ಬಂದ್ರೆ ಆಗ್ಬೋದಲ್ಲ, ಯಾಕಾಗಲ್ಲ? ಬರುವಂತ ಚಾನ್ಸಸ್ ಮತ್ತು ಕರ್ನಾಟಕದ ಇತಿಹಾಸ ಅದು ಹೇಳ್ತಿಲ್ವಲ್ಲ. ಇತಿಹಾಸ ಕ್ರಿಯೇಟ್ ಆಗಬಾರದು ಅಂತ ಇಲ್ವಲ್ಲ? ಅಲ್ಲ 2028ಕ್ಕೆ 2028ರ ಇರೋದು ಮೂರು, ಒಂದು ಕರ್ನಾಟಕ, ಒಂದು ತೆಲಂಗಾಣ, ಇನ್ನೊಂದು ಹಿಮಾಚಲ್ ಪ್ರದೇಶ. ಆ ಮೂರರಲ್ಲಿ ಕರ್ನಾಟಕ ಅನ್ನುವಂತ ಅತಿ ದೊಡ್ಡ ಸ್ಟೇಟ್ ಅನ್ನ ಡಿಸ್ಟರ್ಬ್ ಮಾಡಿ ಇಲ್ಲಿರುವಂತ ಅಧಿಕಾರವನ್ನ ಕೊಲೆಗೆಡಿಸ್ಕೊಳ್ಳಕ್ಕೆ ಐ ಡೋಂಟ್ ಥಿಂಕ್ ಸೊ ಹೈಕಮಾಂಡ್ ರೆಡಿ ಇದೆ ಅಂತ. ಅಲ್ಲ ನನಗಂತೂ ಬಹಳ ಕಾನ್ಫಿಡೆನ್ಸ್ ಇದೆ. ಏನಂದ್ರೆ ಈಗ ಏನ್ ಗೊತ್ತಾ ಮಾರ್ತಿ, ಒಂದು ಮಾರ್ತಿ ಏನ್ ಗೊತ್ತಾ, ಡಿ ಕೆ ಶಿವಕುಮಾರ್ ಅಲ್ಲ ಸರ್, ಒಂದೇ ಹೇಳ್ಬಿಡ್ತೀನಿ. ಡಿ ಕೆ ಶಿವಕುಮಾರ್ 2028ಕ್ಕೆ ಮುಖ್ಯಮಂತ್ರಿ ಅಂತ ಆಲ್ಮೋಸ್ಟ್ ಮಾಡ್ಬಿಡ್ತಾರೆ ಅಂತ ಎಲ್ಲಾ ಹಿರಿಯ ಸಚಿವರಿಗೆ ಎಲ್ರಿಗೂ ಗೊತ್ತಾಗ್ಬಿಟ್ಟಿದೆ, ಇನ್ಕ್ಲೂಡಿಂಗ್ ಸಿದ್ದರಾಮಯ್ಯಗೆ ಗೊತ್ತಾಗಿದೆ. ನೆಕ್ಸ್ಟ್ 28 ಎಲೆಕ್ಷನ್ಗೆ ಸಿದ್ದರಾಮಯ್ಯ ಮತ್ತೆ ಅವ್ರ ಸಂಗಡಿಗರೆಲ್ಲ ಇರ್ತಾರಾ, ಜೊತೆಗೆ ಕೈ ಕೊಡ್ತಾರಾ ಅಥವಾ ಕೈ ಹಿಡಿತಾರಾ ಅನ್ನೋದೊಂದು ಕ್ವಶನ್. ಹಂಗಾಗಿ ಸೈಲೆಂಟ್ ಆಗಿರ್ಬೋದು, ತಟಸ್ಥವಾಗಿರ್ಬೋದು. ಒಂದು ಡಿ ಕೆ ಶಿವಕುಮಾರ್ ಮುಂದೆ ಎರಡು ಆಪ್ಷನ್ ಇದೆ. ಆ ರೀತಿಯಾದಂತ ದೊಡ್ಡ ವಿಪ್ಲವ ಮಾಡಿ ನಾನು CM ಆಗ್ಬೇಕು ಅನ್ನುವಂತ ಹಂಬಲದಲ್ಲಿ ಸಿದ್ದರಾಮಯ್ಯನವರು ಇಲ್ಲ. ಯಾಕಂದ್ರೆ ಫುಲ್ಲಿ ಸ್ಯಾಟಿಸ್ಫೈಡ್. ಆ ತರದ ಒಂದು ದೊಡ್ಡ ವಿಪ್ಲವ ನಡೆಯುವಂತ ಸಾಧ್ಯತೆಗಳು ಸದ್ಯದ ರಾಜಕೀಯ ಪರಿಸ್ಥಿತಿಯಲ್ಲಿ ಕಾಣ್ತಾ ಇಲ್ಲ. ಬಟ್ ಸಿದ್ದರಾಮಯ್ಯನವರನ್ನ ಇಳಿಸಿದ ಮೇಲೆ ನಡೆಯಬಹುದಾದಂತಹ ಈ ಜಾತಿ ಲೆಕ್ಕಾಚಾರ ಮತ್ತು ಆಯಾ ಸ್ಥಳೀಯ ಕ್ಷೇತ್ರಗಳಲ್ಲಿ ಶಾಸಕರಿಗೆ ಸಿದ್ದರಾಮಯ್ಯನವರ ಅಹಿಂದ ಬಲದಲ್ಲಿ ಏನಾದರೂ ವ್ಯತ್ಯಾಸ ಆಗುತ್ತಾ, ಇಂತಹ ವಿಚಾರಗಳು ಡೆಫಿನೆಟ್ಲಿ ಚರ್ಚೆ ಆಗ್ತವೆ. ಯಾಕೆಂದರೆ ಮುಂದಿನ ಚುನಾವಣೆಯನ್ನು ದೃಷ್ಟಿ ಇಟ್ಕೊಂಡು. ಬಟ್ ಡಿ ಕೆ ಶಿವಕುಮಾರ್ ಅವರು ಈಗಾಗಲೇ ತಾವೇ ಹೇಳಿದಾಗೆ ಚುನಾವಣಾ ಚಾಣಕ್ಯ ಅಂತ ಅನ್ಸ್ಕೊಂಡಿರೋದ್ರಿಂದ ಅವರ ಬತ್ತಳಿಕೆಯಲ್ಲಿ ಹಲವಾರು ಬಾಣಗಳಿರಬಹುದು, ಯಾರಿಗೆ ಗೊತ್ತು.